ಇದೇ ಒಳ್ಳೆ ಟೈಮು. ಓನರ್ ಸರ್ ರೂಮಲ್ಲಿಲ್ಲ. ಅದ್ ಸರಿ, ಊರಲ್ಲೆಲ್ಲೂ ಸಿಗದೆ ಇರೋಂಥ ಉಡುಗೊರೆ ಒಳಗಡೆ ಬಂತಲ್ಲ, ಎಲ್ಲದು? ಎಲ್ಲ ಹೋಯ್ತು? ತಾಯ್, ಓಹೋ, ನೀವಿಲ್ಲಿದ್ದೀರೋ? ನೀನು ಇರಬೇಕಾಗಿರೋ ಜಾಗ ಇದಲ್ಲ. ಈಗ ನೀನೇ ನನ್ನ ಫ್ರೆಂಡು, ನನಗೊಂದು ಸಹಾಯ ಮಾಡ್ತೀಯಾ? ಓ, ಏನಪ್ಪ ಅಂತ ಯೋಚನೆ ಮಾಡ್ತಾ ಇದೆಯಾ? ನಮ್ಮ ಓನರ್ ಸರ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಗಲಿ ಅಂತ ಕಾಯ್ತಾ ಇದ್ದೆ. ಆ ಗ್ಯಾಪಲ್ಲಿ ನೀನು ನನಗೆ ಸಿಗದೆ ನೋಡು. ನನಗೆ ಸಹಾಯ ಮಾಡ್ತೀಯಾ? ಏನು ಯೋಚನೆ ಮಾಡ್ತಾ ಇದೆಯಾ? ಸಹಾಯ ಮಾಡಲೇಬೇಕು. ಈಗ ಅಸಲಿ ಆಟ ಶುರುವಾಗುತ್ತೆ. ಇವತ್ತಿನ ಹಬ್ಬಕ್ಕೆ ನಮ್ಮ ಓನರ್ ಸರ್ ಸ್ಪೆಷಲ್ ಆಗಿ ಕಳೆ ಕಟ್ತಾರೆ. ಮಹಾಜನತೆ, ಇಂಥ ಸುವರ್ಣ ಅವಕಾಶನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅದ್ದೂರಿ ಮನರಂಜನಾ ಕಾರ್ಯಕ್ರಮ ಶುರುವಾಗುತ್ತೆ. ನೀವು ಬನ್ನಿ, ನಿಮ್ಮ ಮನೆಯವ್ರನ್ನೂ ಕರೆತನ್ನಿ. ಶುಭೋದಯ ಓನರ್ ಸರ್. ಯಾಕೆ ಕರಿತಾ ಇದೆಯಾ? ಹಾಗೆ ಸುಮ್ಮನೆ. ಸುಮ್ಮನೆ ಏನೇನೋ ಹೇಳಬಾರ್ದು ಪಾರ್ವತಿ, ಚೆನ್ನಾಗಿರಲ್ಲ. ಇನ್ನು ಮುಂದೆ ಎಲ್ಲ ಚೆನ್ನಾಗಿರುತ್ತೆ. ಏನಿದು? ಬಟ್ಟೆ. ಏನು ಬಟ್ಟೆ? ಅನುಷ್ಕಾ ಹಬ್ಬಕ್ಕೆ ಹಾಕೊಳ್ಳೋಕೆ ಅಂತ ನನಗೆ ಬಟ್ಟೆ ಕೊಟ್ಟು ಕಳಿಸಿದಾಳೆ. ಅಯ್ಯೋ, ಏನಾಯ್ತು ಪಾರ್ವತಿ? ಅಲ್ಲ, ಇದನ್ನ ಈಗಲೇ ತೆಗಿತಿದ್ದೀರಲ್ಲ? ಯಾಕೆ ತೆಗಿಬಾರ್ದಾ? ಏನಿದಕ್ಕೆ ಮುಹೂರ್ತ ನೋಡ್ಬೇಕಾ? ಅಯ್ಯೋ, ಅದು ಹಾಗಲ್ಲ. ಪೂಜೆಗೆ ಇನ್ನೂ ತುಂಬ ಸಮಯ ಇದೆ. ನೀವು ಈಗಲೇ ರೆಡಿ ಆಗಿಬಿಟ್ರೆ ಏನು ಚಂದ. ಚಂದ ಏನಿದ್ರು ರೆಡಿ ಆದ್ಮೇಲೆ ಪಾರ್ವತಿ. ಅಯ್ಯೋ, ಈ ಮನೆಗೆ ಹೀರೋ ಇದ್ದಾಗ ನೀವು ಹೀರೋ ಎಂಟ್ರಿ ಯಾವತ್ತಿದ್ರು ಲೇಟಾಗಿ ಸಖತ್ತಾಗಿ ಆಗಬೇಕು. ಎಲ್ರಿಗಿಂತ ಮುಂಚೆ ರೆಡಿಯಾಗಿ ಬಂದು ನಿಂತ್ಕೊಳ್ಳೋಕ್ಕೆ ನೀವೇನು ಕಾಮಿಡಿ ಪೀಸಾ ಪಾರ್ವತಿ? ಇದು ಹೀರೋ ಗತ್ತು ಅಂದ್ರೆ. ಪೂಜೆಯಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿರೋವಾಗ ನೀವು ಅದ್ದೂರಿಯಾಗಿ ತಯಾರಾಗಿ ಅವ್ರ ಮುಂದೆ ಬಂದು ನಿಂತ್ರೆ ನಿಮ್ಮನ್ನ ನೋಡಿ ಎಲ್ಲರೂ ಕಳೆದು ಹೋಗ್ಬಿಡ್ಬೇಕು. ಆವಾಗಲೇ ವಿಜಿಲ್ಲು, ಚಪ್ಪಾಳೆ ಎಲ್ಲ. ಶಿಳ್ಳೆ ಚಪ್ಪಾಳೆ ಎಲ್ಲ ಬೀಳಕ್ಕೆ ಇದನ್ ಸಿನಿಮಾ ಥಿಯೇಟ್ರಾ? ಕಿವಿ ಕೇಳಿಸೋ ಹಾಗೆ ಶಿಳ್ಳೆ ಚಪ್ಪಾಳೆ ಬೀಳದೆ ಇದ್ರು ಮನ್ಸಿಗೆ ಕೇಳೋ ಥರ ಬಿದ್ದೇ ಬೀಳುತ್ತೆ. ಅಲ್ಲ, ಅನುಷ್ಕಾ ಮೇಡಮು ಪ್ರೀತಿಯಿಂದ ಮದುವೆಗೂ ಮುಂಚೆ ಒಂದು ಒಳ್ಳೆ ಬಟ್ಟೆ ತಂದ್ಕೊಟ್ಟಿದ್ದಾರೆ. ಅದನ್ನ ಅವ್ರಿಗೆ ಸರ್ಪ್ರೈಸ್ ಕೊಡದೆ ಮುಂಚೆನೆ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಏನು ಚಂದ. ಹಾಗತ್ಯ? ಹಾ, ಹಾಗೆ ಅನ್ನೋದು. ನಾನಾಗಿದ್ರೆ ಹಾಗೆ ಮಾಡ್ತಿದ್ನಪ್ಪ. ಸಣ್ಣ ಸಣ್ಣ ವಿಷಯದಲ್ಲೇ ತುಂಬಾ ಖುಷಿ ಇರೋದು, ಅದನ್ನ ಅನುಭವಿಸಿದಾಗ್ಲೇ ಗೊತ್ತಾಗೋದು. ನೀನ್ ಹೇಳ್ತಾ ಇರೋ ಪಾಯಿಂಟ್ ಕರೆಕ್ಟ್ ಆಗಿದೆ ಪಾರ್ವತಿ. ಅನುಷ್ಕಾ ನನಗೆ ಸರ್ಪ್ರೈಸ್ ಕೊಟ್ರೆ ನೀನ್ ಹೇಳೋ ಥರ ರೆಡಿಯಾಗಿ ನಾನು ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ. ಮಜಾ ಇರುತ್ತೆ ಅಲ್ವಾ? ಗುಡ್ ಐಡಿಯಾ. ಬರೀ ಮಜಾ ಅಲ್ಲ, ಭರ್ಜರಿ ಮಜಾ ಇರುತ್ತೆ. ಗುರುಜಿ,
ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗುರುಜಿ, ಫಳ 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 ಅಂತ ಹೊಳಿತಿದ್ದೀರಾ. ಥ್ಯಾಂಕ್ ಯು. ಅನುಷ್ಕಾ ತುಂಬ ಚೆನ್ನಾಗಿ ಕಾಣ್ತಿದೀಯಮ್ಮ. ಥ್ಯಾಂಕ್ ಯು ಅತ್ತೆ. ಹೌದಮ್ಮ, ಯು ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ಸ್ ಅ ಲಾಟ್ ಮಾವ. ಬಟ್ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ. ಇವತ್ತು ನೀವು ನೋಡ್ಬೇಕಾಗಿರೋ ಸ್ಪೆಷಲ್ ವ್ಯಕ್ತಿ ಬೇರೆಯವರೇ ಇದ್ದಾರೆ. ಬೇರೆಯವರಾ? ಯಾರು ಗುರುಜಿ? ಇಷ್ಟು ವರ್ಷದ ಪೂಜೆಯಲ್ಲಿ ನೀವು ಯಾವತ್ತೂ ಅವ್ರನ್ನ ಆ ಥರ ನೋಡಿರಲ್ಲ, ಹಾಗೆ ಕಾಣಿಸ್ತಾರೆ. ಈ ವರ್ಷ ನಾನೇ ಅವರಿಗೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿ ಪ್ರೆಸೆಂಟ್ ಮಾಡಿದ್ದೀನಿ. ಯಾರ ಬಗ್ಗೆ ಹೇಳ್ತಿದ್ಯಮ್ಮ? ತುಂಬಾ ಕ್ಯೂರಿಯಸ್ ಆಗ್ತಾ ಇದೆ. ಆದಿತ್ಯನ ಬಗ್ಗೆ ಮಾವ. ಆದಿತ್ಯ? ನಮ್ಮ ಆದಿತ್ಯ ಹಂಗೆ ಕಾಣಿಸ್ತಾನ? ಅದನ್ನ ಹೇಳಿದ್ರೆ ಮಜಾ ಇರಲ್ಲ, ನೀವೇ ನೋಡ್ಬೇಕು. ಇವತ್ತಿನ ಪೂಜೆಯಲ್ಲಿ ಆದಿತ್ಯನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾನೆ. ಓಕೆ, that's interesting. ಎಸ್ ಅತ್ತೆ, ಜಸ್ಟ್ ವೇಟ್ ಅಂಡ್ ವಾಚ್, ಇಟ್ ಬಿ ಅ ಗ್ರೇಟ್ ವಿಜುವಲ್ ಟ್ರೀಟ್. ಅಂತೆ ಇಂತು ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ಸಿದ್ದಾಯ್ತು. ಆದ್ರೆ ಈಗ ಅಪ್ಪ ಪಟಾಕಿ ಇಲ್ಲ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಹಾ, ಹೇಗಿದ್ರು ದೊಡ್ಡ ಯಜಮಾನರ ಮನೇಲಿ ಪಟಾಕಿ ತಂದಿರ್ತಾರೆ, ಅವ್ರ ಹತ್ರನೇ ಸ್ವಲ್ಪ ಇಸ್ಕೊಂಡ್ರೆ ಆಯ್ತು. ಇದು ಅನುಷ್ಕಾ ಚಾಯ್ಸಾ? ಅನುಷ್ಕಾ ಈ ರೀತಿ ಬಟ್ಟೆಗಳನ್ನ ಗಿಫ್ಟ್ ಮಾಡ್ತಾಳ? ಯಾಕೋ ಡೌಟ್ ಹೊಡಿತಾ ಇದೆಯಲ್ಲ. ಏನಕ್ಕೂ ಒಂದ್ಸತಿ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಏನು ಪರ್ಸನಲ್ ಕಾಲಾ? ಒಂಥರ ಹಾಗೆ ಅತ್ತೆ. ಮೇ ಬಿ ಆದಿ ಡ್ರೆಸ್ನ ನೋಡಿ ಇಂಪ್ರೆಸ್ ಆಗಿ ಥ್ಯಾಂಕ್ಸ್ ಹೇಳಕ್ ಕಾಲ್ ಮಾಡಿರ್ಬೇಕು.